ಪ್ರಿಯರಿಗೆ ಗುಡ್ ಬ್ಯಾಡ್ ನ್ಯೂಸ್. ಇಳಿಕೆಯಾಗಲಿದೆ ಪ್ರೀಮಿಯಂ ಸ್ಕ್ಯಾಚ್ ದರ, ದುಬಾರಿಯಾಗಲಿದೆ ಬಡವರ ಮದ್ಯ. ರಾಜ್ಯದ ಬೊಕ್ಕಸಕ ತುಂಬಿಸುವ ಅತಿದೊಡ್ಡ ಇಲಾಖೆಯಾಗಿರುವ ಅಬಕಾರಿ ಇಲಾಖೆಯು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ 4-5 ಬಾರಿ ಮದ್ಯದ ದರ ಪರೀಕ್ಷಣೆ ಮಾಡಿ ಜನರ ಜೇಬಿಗೆ ಹೊಟ್ಟೆಗೆ ಬಿಸಿ ಮುಟ್ಟಿಸಿದೆ. ಅದೇ ಬಾರಿ ಈ ಬಾರಿ ಮಾತ್ರ ಕ್ಲಾಸ್ ಮದ್ಯಪ್ರಿಯರಿಗೆ ಗುಡ್ ನ್ಯೂಸ್ ನೀಡಿದ ಬಡವರ್ಗದ ಮದ್ಯಪ್ರಿಯರಿಗೆ ಮತ್ತೆ ಬ್ಯಾಡ್ ನ್ಯೂಸ್ ನೀಡಲು ಮುಂದಾಗಿದೆ. ಸದ್ಯದಲ್ಲಿ ರಾಜ್ಯದ ಮದ್ಯಪ್ರಿಯರಿಗೆ ಶುಭ ಸುದ್ದಿ ಮತ್ತು ಕಹಿ ಸುದ್ದಿ ಎರಡೂ ಇದೆ. ಹೈಫೈ ಮದ್ಯಪ್ರಿಯರಿಗೆ ಗುಡ್ ನ್ಯೂಸ್, ಸಾಮಾನ್ಯ ಮದ್ಯಪ್ರಿಯರಿಗೆ ಬ್ಯಾಡ್ ನ್ಯೂಸ್ ನೀಡಿದ ಅಬಕಾರಿ ಇಲಾಖೆ. ಸ್ಕ್ಯಾಚ್ಗಳ ಬೆಲೆಯಲ್ಲಿ ಭಾರಿ ಇಳಿಕೆ ಮಾಡಲು ರಾಜ್ಯ ಅಬಕಾರಿ ಇಲಾಖೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾ ಇದೆ. ಆಗಸ್ಟ್ 1ರಿಂದ ಪ್ರೀಮಿಯಂ ಮದ್ಯದ ದರವನ್ನು ಕಡಿಮೆ ಮಾಡಲಿದೆ. ಹಾಗೆ ಪ್ರೀಮಿಯಂ ಕಡಿಮೆ ಆಗುವುದರಿಂದ ಸಾಮಾನ್ಯ ಮದ್ಯಪ್ರಿಯರಿಗೆ ಬ್ಯಾಡ್ ನ್ಯೂಸ್ ನೀಡಲಿದೆ ಅಬಕಾರಿ ಸಚಿವೆ. ಹಾಗೆ ಇಲ್ಲಿ ಭಾರಿ ಇಳಿಕೆ ಮಾಡಿರುವ ಅಬಕಾರಿಯು 2,500ರಿಂದ 3,000 ರೂಪಾಯಿ ಇರುವ ಫುಲ್ಲು ಬಾಟಲ್ ಸ್ಕ್ರ್ಯಾಚ್ ಮೇಲೆ 1,500ರಿಂದ 1,800 ರೂಪಾಯಿ ಇಳಿಕೆಯಾಗಲಿದೆ. ಬೇರೆ ಬೇರೆ ರಾಜ್ಯದಲ್ಲಿ ಪ್ರೀಮಿಯಂ ಸ್ಕ್ಯಾಚ್ ಬಾಟಲ್ಗಳಿಗೆ 1,000ರಿಂದ 1,500ವರೆಗೆ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ದುಪ್ಪಟ್ಟು ಇರುವ ಕಾರಣ ಸ್ಕ್ಯಾಚ್ಗಳು ಮಾರಾಟ ಕಡಿಮೆ ಆಗುತ್ತಿದೆ. ಇದರಿಂದ ಶ್ರೀಮಂತರ ಮದ್ಯಪ್ರಿಯರನ್ನು ಕಡಿಮೆ ಮಾಡ್ತಾ ಇದೆ. ಸರ್ಕಾರದ ಪ್ರೀಮಿಯಂ ಮದ್ಯವನ್ನು 40ರಿಂದ 50ರಷ್ಟು ಇಳಿಕೆ ಮಾಡಲು ಮುಂದಾಗಿದೆ. ಬಡವರ ಮದ್ಯ ಅಂದರೆ 100 ಇದ್ದದ್ದು 120 ರೂಪಾಯಿ ಬೆಲೆ ಇರುವ ಮದ್ಯದ ದರವು ಕ್ವಾರ್ಟರ್ಗೆ 20ರಿಂದ 30 ರೂಪಾಯಿ, ಫುಲ್ ಬಾಟಲ್ ಮೇಲೆ 100ರಿಂದ 150 ರೂಪಾಯಿವರೆಗೆ ಏರಿಕೆ ಆಗಲಿದೆ. ಇದಕ್ಕೆ ಸಾಮಾನ್ಯ ಮದ್ಯ ಕುಡಿಯುವ ಪ್ರಿಯಕರಿಗೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.